ನನಗೆ ತುಂಬಾ ಭಾವುಕ ಆಗಿದ್ದೀನಿ ನಾನು ಈ ಒಂದು ಸಮಯದಲ್ಲಿ. ನನಗೆ ಒಂದು ಮತ್ತೆ ಪುನರ್ಜನ್ಮ ಸಿಕ್ಕಿದೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರ್ನಾಟಕ ಜನತೆ ಈ ಸಿನಿಮಾನ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವಾಗ ಸಿಕ್ಕಿರುವಂಥ ರೆಸ್ಪಾನ್ಸು ತುಂಬಾ 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 ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸಿನಿಮಾನ ಅಂತ. ಎಲ್ಲೋ ಒಂದ್ ಕಡೆ ಇದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅನ್ನೋ ಒಂದು ಟೈಟಲ್ ನ ತಗೊಳುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು ಅನ್ಕೊಂಡ್ವಿ ಸ್ಟೂಡೆಂಟ್ಸ್ ಬಂದು ನೋಡ್ತಾರೆ ಅಂತ, ಬಟ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸು, ಪೇರೆಂಟ್ಸು ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ ಒಂದು ಚೂರು ಮುಜುಗರ ಇಲ್ದಲೆ ಎಂಟೈರ್ ಸಿನಿಮಾನ ನೋಡಿ ಖುಷಿ ಪಟ್ಟು ಈ ಸಿನಿಮಾನ ನೀವೆಲ್ಲ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಇವತ್ತೇ ಟಿಕೆಟ್ನ ಬುಕ್ ಮಾಡಿಕೊಂಡು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನಾನು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ನನ್ನ ಅದೃಷ್ಟನೇ ಸರ್ ನಿಜವಾಗ್ಲೂ. ಅಂದ್ರೆ ಒಬ್ಬ ಆಕ್ಟರ್ ಆಗಬೇಕು ಅಂತ ನಾನು ಇವತ್ತು ಈ ಜಾಗದಲ್ಲಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಇವತ್ತು. ಆಸ್ ಅನ್ ಆರ್ಟಿಸ್ಟ್ ಚಂದನ್ ಶೆಟ್ಟಿ ಒಳ್ಳೆ ಕಲಾವಿದ ಅಂತ ಜನ ಮಾತಾಡಿದ್ರೆ ನನ್ನ ಮೊದಲನೇ ಗೆಲುವು. ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ, ಎಮೋಷನ್ ಸೀನ್ಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲಗ್ತೀನಿ. ಇಷ್ಟು ದಿನ ತುಂಬಾ ಭಯದಲ್ಲಿದ್ದೆ. ನನ್ನ ಸಿಂಗರ್ ಆಗಿ ಅಕ್ಸೆಪ್ಟ್ ಮಾಡಿದ್ರು, ಆಕ್ಟರ್ ಆಗಿ ಎಲ್ಲೋ ಒಂದ್ ಕಡೆ ಬೇಡವಾಗಿತ್ತು ಚಂದನ್ಗೆ ಆಕ್ಟಿಂಗ್ ಅಂತಲೋ ಅಂತಾರೇನೋ ಅಂತ ಅನ್ಕೊಂಡೆ. ಬಟ್ ಇವತ್ತು ಬಂದಿರುವಂತ ರೆಸ್ಪಾನ್ಸು ನಿಜವಾಗ್ಲೂ ನನ್ನ ಲೈಫಿನಲ್ಲಿ ಈ ಒಂದು ದಿನ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇವಾಗೆಲ್ಲ ನಾನು 7ನೇ ಕ್ಲಾಸ್ ಇದ್ದಾಗಿಂದ ನಂಗೆ ಹೇಳೋರು ನೀನ್ ಸಿನಿಮಾದಲ್ಲಿ ಹೀರೋ ಆಗು ಅಂತ ಹೇಳೋರು. ನಾನು ಅವಾಗ ನಕ್ಕಿದ್ದೆ ನಾನು. ಬಟ್ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ. ಸಿನಿಮಾದಲ್ಲಿ ನಾಯಕ ನಟ ಆಗಿದ್ದೀನಿ. ಅವ್ರ ಮಗನಲ್ಲಿ ಅವತ್ತೇನೋ ಪ್ರತಿಭೆ ನೋಡಿದ್ರು ಅಂತ ಅನ್ಸುತ್ತೆ. ಸೊ ಅದಿವತ್ತು ಸತ್ಯ ಆಗಿದೆ. ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ, ನಮ್ಮ ಮೀಡಿಯಾ, ನೀವೆಲ್ಲ ಯೂಟ್ಯೂಬರ್ಸ್ ಒಂದು ಸಪೋರ್ಟ್, ಬೆಂಬಲ, ಆಶೀರ್ವಾದ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಸ್ಗಳು, ಮೀಡಿಯಾ ಚಾನಲ್ಸ್ಗಳಿಗೂ ಆ್ಯಂಡ್ ನ್ಯೂಸ್ ಪೇಪರ್ಸ್ಗಳಿಗೂ, ಕರ್ನಾಟಕದ ಎಲ್ಲ ನನ್ನ ಫಾಲೋವರ್ಸ್, ಫ್ಯಾನ್ಸ್ಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು. 3 ಶೇಡು ಫಸ್ಟ್ ಸಿನಿಮಾದಲ್ಲಿ ಚಾಲೆಂಜ್ ತಗೊಂಡಿದ್ದು ನಾನು. ಆ್ಯಕ್ಚುಲಿ ಮಾಡಿದ್ರೆ ಏನೋ ಒಂದ್ ಶಾರ್ಟಲ್ಲಿ ಮಾಡ್ಬೇಕಂತಾರೆ, ಮಾಡಿದ್ರೆ ಮೊದಲನೇ ಸಿನಿಮಾದಲ್ಲೇ ಬ್ಯಾಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ. 3 ಶೇಡಲ್ಲಿ ಫಸ್ಟ್ ಪಿಯೋನ್ ರೋಲಲ್ಲಿ. ಫಸ್ಟ್ ಎಲ್ಲರೂ ಪಿಯೋನ್ ರೋಲ್ ನೋಡಿದಾಗ ಯಾಕಪ್ಪ ಈ ಚಂದನ್ ಶೆಟ್ಟಿ ಈ ತರ ಮಾಡ್ಬಿಟ್ರು, ಪಿಯೋನ್ ರೋಲ್ ಯಾಕೆ ಮಾಡಿದ್ರು ಅಂತ. ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕತೆ ಅವ್ರಿಗೆ ಗೊತ್ತಾದಾಗ ತುಂಬಾ ಎಮೋಷನಲ್ ಫೀಲ್ ಆಗಿದೆ. ಸರ್ ಇವಾಗ ಸದ್ಯಕ್ಕೆ ನನಗೆ ಈ ಸಿನಿಮಾನ ಪ್ರತಿ ಮನೆಗೂ ತಲುಪಿಸ್ಬೇಕು. ಅದು ನಿಮ್ಮ ಮುಖಾಂತರನೇ ತಲುಪಬೇಕಾಗಿದೆ. ಸಿನಿಮಾ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಅದು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಮೀಡಿಯಾದವರು ಹಾಗೆ ಯೂಟ್ಯೂಬರ್ಸ್ನ ಸಹಾಯ ಕೋರ್ತಾ ಇದ್ದೀನಿ, ಕೈ ಮುಗಿದು ಸಹಾಯ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಆಡಿಯನ್ಸ್ ಥಿಯೇಟರ್ಗೆ ಬರೋ ತರ ಮಾಡ್ಕೊಡಿ. ಒಂದ್ಸಲ ಒಬ್ರು ಬಂದು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ 4 ಜನಕ್ಕೆ ಹೋಗಿ ಹೇಳ್ತಾರೆ ಖಂಡಿತ ಈ ಸಿನಿಮಾ ನೋಡಿ ಅಂತ. ಇದು ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಈ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು.